शोकविनाशकारणं नमामि विघ्नेश्वर पाद पंकजम् जगव सुತ್ತಿಹುದು ನಿನ್ನ ಮಾಯೆಯ ಜಗವ ಸುತ್ತಿಹುದು ನಿನ್ನ ಮಾಯೆಯ ನಿನ್ನ ಸುತ್ತಿಹುದು ನಿನ್ನ ಸುತ್ತಿಹುದು ನಿನ್ನ ಸುತ್ತಿಹುದು ನಿನ್ನ ಸುತ್ತಿಹುದು ಎನ್ನ ಮನ ನೋಡಯ್ಯ ಜಗವ ಸುತ್ತಿಹುದು ನಿನ್ನ ಮಾಯೆಯ ಜಗವ ಸುತ್ತಿಹುದು ನಿನ್ನ ಮಾಯೆಯ ಜಗಕ್ಕೆ ಬಲ್ಲಿದ ನೀನು ನಿನಗೆ ಬಲ್ಲಿದ ನಾನು ಕಂಡಯ್ಯ ಜಗಕ್ಕೆ ಬಲ್ಲಿದ ನೀನು ನಿನಗೆ ಬಲ್ಲಿದ ನಾನು ಕಂಡಯ್ಯ ಜಗವು ನಿನ್ನೊಳಗೆ ನೀನು ನನ್ನೊಳಗೆ ಜಗವು ನಿನ್ನೊಳಗೆ ನೀನು ನನ್ನೊಳಗೆ ಕರಿಯು ಕನ್ನಡಿಯೋಳು ಆಡಾಗಿದಂತಯ್ಯ ಕರಿಯು ಕನ್ನಡಿಯೋಳು ಆಡಾಗಿದಂತಯ್ಯ ನೀ ಎನ್ನೊಳಡಗಿಹೆ ನೀ ಎನ್ನೊಳಡಗಿಹೆ ನೀ ಎನ್ನೊಳಡಗಿಹೆ ನೀ ಎನ್ನೊಳಡಗಿಹೆ ಕೂಡಲ ಸಂಗಮ ದೇವಾ ದೇವಾ ಜಗವ ಸುತ್ತಿಹುದು ನಿನ್ನ ಮಾಯೆಯ ಜಗವ ಸುತ್ತಿಹುದು ಜಗವ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಸದಸ್ಯರುಗಳೇ ಮಾಧ್ಯಮದ ಮಿತ್ರರೇ ತಾಯಂದಿರೇ ಈಗಾಗಲೇ ಈ ಕಾರ್ಯಕ್ರಮ ನಿಯೋಜನೆ ಮಾಡಿರ್ತಕ್ಕಂಥ ಉದ್ದೇಶ 14ನೇ ವಾರ್ಷಿಕ ಒಂದು ಮಹಾಸಭೆ ಪ್ರತಿ ವರ್ಷ ಕೂಡ ಒಂದೊಂದು ವಾರ್ಷಿಕ ಸಭೆ ಮಾಡಬೇಕಾಗ್ತದೆ ಈ ಸರ್ಕಾರಿ ನೌಕರರ ನಾನಿದ್ದಾಗ ನಮ್ಮ ಅಣ್ಣರ ಇದ್ದ ಅಣ್ಣರೇ ಭಾಳ ನನಗೆ ಆತ್ಮೀಯ ದಿವಂಗತ ಮಿತ್ರ ಆ ಟೈಮ್ನಾಗ ಏನಪ್ಪ ಅಂದ್ರೆ ಜೇವರ್ಗಿ ಕಾಲದಾಗ ಆಫೀಸ್ ತೆಗೆದು ಬಹಳಷ್ಟು ಆ ಜೇವರ್ಗಿ ಕಾಲದ ನಮಗೆ ತಗೊಂಡ್ ಬಂದೆ ನಾವೇ ತಗೊಂಡಿಲ್ಲ ಈಗಿನ ರೇಟ್ ಮಾಡಿದ್ರೆ ಯಾಕೆ ಬಿಟ್ಟಿವಿ ನಂಗೆ ಅಂತ ಒಂದು ಪರಿಸ್ಥಿತಿ ಅಷ್ಟು ಯಾರು ನೆಗ್ಲೆಕ್ಟ್ ಮಾಡ್ತೀನಿ ಸರ್ಕಾರಿ ನೌಕರರು ಅರೆ ಸರ್ಕಾರಿ ನೌಕರರು ಅಂದ್ರೆ ಹೊರಗಿನಿಂದ ಬಂದಿರ್ತಕ್ಕಂಥವ್ರು ಜಾಸ್ತಿ ಎಲ್ಲರೂ ನಮ್ಮ ಹಳ್ಳಿಯಿಂದ ನಮ್ಮ ತಾಲೂಕಿನಿಂದ ಬಂದು ಗುಲ್ಬರ್ಗದಲ್ಲಿ ತಾಲೂಕು ಮಟ್ಟದಲ್ಲಿ ಇದ್ರೂ ಕೂಡ ಎಲ್ಲರೂ ಮನೆ ಗುಲ್ಬರ್ಗದಲ್ಲೇ ಮಾಡ್ತಾ ಇದ್ದಾರೆ ಮೊದಲಿಂದ ಪದ್ಧತಿ ಅದು ಶ್ರೀರಾಮಕಲ್ಲಿ ಜೇವರ್ಗಿ ಆಗಲಿ ಚಿತ್ತಾಪುರ ಆಗಲಿ ಅಫಜಲ್ಪುರ ಆಗಲಿ ಹೆಡ್ ಕ್ವಾರ್ಟರ್ಸ್ ಮನೆ ಇರ್ತಕ್ಕಂಥದ್ದು ಗುಲ್ಬರ್ಗದಲ್ಲಿ ಸುಮಾರು 1111 ಮಂದಿಗೆ ನೀವು ಸದಸ್ಯರನ್ನ ಮಾಡಿದಿರಿ ಸುಮಾರು 200 ಸದಸ್ಯರಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಒಂದು ಸಂಘ ಇವತ್ತು ಬಹಳ ಬೃಹತ್ ಮಟ್ಟದಲ್ಲಿ ಎಕ್ಸ್ಪೆಂಡಿಚರೇ ನಿಮ್ಗೆ ಏನಪ್ಪ ಅಂದ್ರೆ 5 ಲಕ್ಷದ ಮೇಲ್ಪಟ್ಟು ಖರ್ಚಾಗ್ತದೆ ಅವೆಲ್ಲ ಷೇರುದಾರರಾಗಿದ್ದೀರಿ ಒಳ್ಳೆ ರೀತಿಯಿಂದ ಸಂಘಟನೆ ಆಗಿದೆ ಸಂಘದ ಗುರಿ ಉದ್ದೇಶ ಈಗಾಗಲೇ ಜಿಡಿ ಕೂಡ 198 ಪ್ಲಾಟ್ಗಳನ್ನ ನೀಡಿದೆ ಅದು ಬಿಟ್ಟು ನೀವು 7 ಎಕರೆದಲ್ಲಿ ಗುಂಟೆದಲ್ಲಿ ಬಂದ್ರೆ ಪ್ಲಾಟ್ ಅನ್ನು ಕೂಡ ಹಾಕ್ತಾ ಇದ್ದೀರಿ ಅದು ಕೂಡ ತಾವೇ ಸ್ವತಃ ತಮ್ಮ ಸದಸ್ಯರಿಗೆ ಸರ್ವ ಸದಸ್ಯರಿಗೆ ಕಡಿಮೆ ದರದಲ್ಲಿ 30-40 9 ಲಕ್ಷ 18 ಲಕ್ಷ 40-60 ಬಹಳ ಕಡಿಮೆ ದರದಲ್ಲಿ ಬಂದ್ರೆ ಇವತ್ತು ಹೊರಗಡೆ ಸಿಗ್ತಾ ಇದೆ ಕಡಿಮೆ ದರದಲ್ಲಿ ನಿಮಗೆ ಸೈಟ್ ಸಿಗ್ತಕ್ಕಂಥದ್ದು ಸೈಟ್ ಸಿಕ್ಕರೆ ತಮ್ಮ ಸಂಬಳದ ಮೇಲೆ ಲೋನ್ ತೆಗೆದುಕೊಂಡು ಮನೆ ಕಟ್ಟಿಸ್ತಕ್ಕಂಥ ಕೆಲಸ ನಿಮಗೆ ಬೇಕಾದ ರೀತಿಯಲ್ಲಿ ಮನೆ ಕಟ್ಟಿಸ್ತಕ್ಕಂಥ ಸೌಲಭ್ಯ ಇದೆ ಆ ಒಂದು ಸೌಲಭ್ಯವನ್ನ ನಿಮ್ಮ ಏನು ಸಂಘದ ಗೃಹ ನಿರ್ಮಾಣ ಸಹಕಾರ ಸಂಘದ ಅಧ್ಯಕ್ಷರು ಸದಸ್ಯರು ಬಹಳ ಮುತುವರ್ಜಿ ವಹಿಸಿ ಬನ್ನಿ ಮುತುವರ್ಜಿ ವಹಿಸಿ ಇದ್ರೊಳಗೆ ಬರ್ತಾರಂತ ಹೇಳಿದ್ದೇವೆ ನಾವು ಸ್ವಾಗತದ ನಿಮಗೆ ಬಹಳ ಮುತುವರ್ಜಿ ವಹಿಸಿ ಸಂಘದ ಸದಸ್ಯರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಬಹಳಷ್ಟು ಬೆಳೀತಾ ಇದೆ ಮತ್ತು ಪ್ಲಾಟ್ ರೇಟ್ನು ಕೂಡ ಇವತ್ತು ಬಹಳಷ್ಟು ಆಗಿದೆ ನಾವು 1995-98 2000 ಏನ್ ರೇಟ್ ಇತ್ತು ಇವತ್ತು ಅದಕ್ಕಿಂತ 3-4 ಪಟ್ಟು ಜಾಸ್ತಿ ಆಗಿದೆ ಯಾಕಂದ್ರೆ ಎಲ್ಲರೂ ಕೂಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅವೇರ್ನೆಸ್ ಬಹಳ ಬಂದಿದೆ ಈ ಭಾಗದಲ್ಲಿ ಒಳ್ಳೆ ರೀತಿಯಿಂದ ನಮ್ಮ ಸನ್ಮಾನ್ಯ
ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ದಿವಂಗತ ಧರ್ಮ್ ಸಿಂಗ್ ಸಾಹೇಬರು, ವೈದ್ಯನಾಥ್ ಪಾಟೀಲ್ರು ಬಹಳಷ್ಟು ಜನ ಹೋರಾಟದ ಫಲವಾಗಿ ಈ ಭಾಗದಲ್ಲಿ 371 ಕಲಂ ತಿದ್ದುಪಡಿ ಆದ್ಮೇಲೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಬೇಕು, ಸೌಲಭ್ಯ ಸಿಗ್ತಾ ಇದೆ, ಮೆಡಿಕಲ್ ಸೀಟ್ ಫ್ರೀ ಆಗಿ ಸಿಗ್ತವೆ, ಇಂಜಿನಿಯರಿಂಗ್ ಸೀಟು, ಅಗ್ರಿಕಲ್ಚರ್ ಸೀಟು, ಒಳ್ಳೆ ಏನಪ್ಪಾ ಅಂದ್ರೆ ಬೇಕಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಮಾಡಲಿಕ್ಕೆ ಈ ಭಾಗದಲ್ಲಿ ಅನುಕೂಲ ಇದೆ. ಅದರ ಉಪಯೋಗವನ್ನು ತೆಗೆದುಕೊಳ್ಳುವ ಸಲುವಾಗಿ ಬಹಳಷ್ಟು ಜನ ಹಳ್ಳಿ ಬಿಟ್ಟು ಸಿಟಿಯಲ್ಲಿ ಬಂದು ಮನೆ ಮಾಡ್ತಾ ಇದ್ದಾರೆ. ಒಳ್ಳೆಯ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡಿದ್ರಿ. ಕಲಬುರಗಿ ಜಿಲ್ಲೆಯ ಜನತೆಯ ಪರವಾಗಿ ತಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಸರ್ಕಾರಕ್ಕೆ ಇನ್ನೂ 4 ವರ್ಷ ನಿಮಗೇನು ಸಹಾಯ ಬೇಕು, ಸಹಕಾರ ಬೇಕಂದ್ರೆ ನಾನು ಕೂಡ ಕರೆದಲ್ಲಿ ಬರ್ತೀನಿ. ಏನೇ ಹೇಳೋದಿದ್ರು ಕೂಡ ಹೇಳಿ, ನಿಮ್ಮ ಸಂಘದ ಕೆಲಸಕ್ಕೆ ಏನಾದರೂ ಅಡೆತಡೆ ಇದ್ರೆ ಸಹಾಯ ಮಾಡತಕ್ಕಂಥ ರೀತಿಯಲ್ಲಿ ಸದಾ ಸಿದ್ಧನಿದ್ದೇನೆ ಅಂತಕ್ಕಂಥ ಮಾತನ್ನ ತಾವೆಲ್ಲ ನನಗೆ 5 ವರ್ಷಗಳ ಸೇವೆ ಮಾಡಲಿಕ್ಕೆ ಇಟ್ಟುಕೊಂಡಿದ್ದೀರಿ. ನೀವು ಕೆಲಸ ಮಾಡ್ತೀರಿ, ನಾನು ಕೆಲಸ ಮಾಡಿದೆ. ನೀವು ಸರ್ಕಾರಿ ಆಳುಗಳು, ನಾವು ಸಾರ್ವಜನಿಕ ಆಳ, ನೀವು ಕೂಡಿ ಎಲ್ಲ ಕೆಲಸ ಮಾಡ್ತಕ್ಕಂಥ ಅವಕಾಶ ಇದೆ. ಆ ಉಪಯೋಗನ ತಾವು ತೆಗೆದುಕೊಡ್ರಿ. ನೀವು ಎಲ್ಲಿ ಕರದಲ್ಲಿ ಬಂದು ನಿಮಗೇನು ಬಂದು ರುದ್ರೋಡಿ ಎಲ್ಲರೂ ಏನಪ್ಪ ಅಂದ್ರೆ ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರೂ ಕೂಡ ನಾನು ಮತ್ತೊಮ್ಮೆ ವಂಚಿ ನನ್ನ ಕರೆಸಾಡ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ವಂಚಿ ನನ್ನ ಮಾತು ಮುಗಿಸ್ತೇನೆ. ದಯಮಾಡಿ ಕ್ಷಮಿಸಬೇಕು. ಬಹಳಷ್ಟು ಕಾರ್ಯಕ್ರಮದಲ್ಲಿ ಮೇಲೆ ಇದ್ದೀನಿ, ಹೋಗ್ತಾ ಇದ್ದೀನಿ ಅಂತ ಹೇಳಿ ತಮ್ಮೆಲ್ಲರೂ ಒಪ್ಪಿಗೆ ಅಂತ ತಿಳ್ಕೊಂಡು ಭಾವಿಸ್ತೀನಿ. ವೇದಿಕೆ ಮೇಲೆ ಆಗಮಿಸಿ ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ. ಹಾಗೆ ಭಾರತ ದೇಶದ ಚುನಾವಣಾ ಆಯೋಗದ ಮುಖಾಂತರ ಈ ಪ್ರತಿಯೊಬ್ಬ ಚುನಾವಣಾಧಿಕಾರಿಗಳಿಗೆ ತರಬೇತಿಯನ್ನು ನೀಡುತ್ತಿರುವಂತಹ ಡಾಕ್ಟರ್ ಶಶಿಶೇಖರ್ ರೆಡ್ಡಿ ಅವರು ಈ ಕಾರ್ಯಕ್ರಮದ ವೇದಿಕೆ ಮೇಲಿದ್ದಾರೆ. ಹಾಗೆ ನಮ್ಮೆಲ್ಲ ನಿರ್ದೇಶಕ ಮಂಡಳಿ ಈ ಕಾರ್ಯಕ್ರಮದಲ್ಲಿದ್ದಾರೆ. ಹಾಗೆ ಕಾರ್ಯದರ್ಶಿಗಳು, ನಮ್ಮ ಡಿಪ್ಲೊಮಾ ನರ್ಸಿಂಗ್ ಕಾಲೇಜಿನ ಕಾರ್ಯದರ್ಶಿಯಾಗಿರುವಂಥ ಮಂಜಾಳಪ್ಪ ಅವರು ನಮ್ಮವರೇ ಅಲ್ಲಿ ಹೋಗಿ ಇವತ್ತು ಕಾರ್ಯದರ್ಶಿಯಾಗಿದ್ದಾರೆ, ಬಹಳ ಸಂತೋಷ. ಹಾಗೆ ಅಸಿಸ್ಟೆಂಟ್ ರಿಜಿಸ್ಟರ್ ಆಗಿರುವಂತಹ ನಮ್ಮ ನಿರ್ದೇಶಕರು ಮತ್ತು ಅಸಿಸ್ಟೆಂಟ್ ರಿಜಿಸ್ಟರ್ ಆಗಿರುವ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅಸಿಸ್ಟೆಂಟ್ ರಿಜಿಸ್ಟರ್ ಆಗಿರುವಂತಹ ಪುಲಾರಿ ಅವರು ಇದ್ದಾರೆ. ಹಾಗೆ ನಮ್ಮ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಎಲ್ಲ ನಮ್ಮ ಹಿರಿಯರು ಬಂದಿದ್ದಾರೆ, ಹಾಗೂ ಮಕ್ಕಳು ಬಂದಿದ್ದಾರೆ. 1-2 ಮಾತುಗಳನ್ನು ನಾನು ಹೇಳಿ, ಯಾಕಂದ್ರೆ ಅಲ್ಲಪ್ಪ ಪಾಟೀಲರು 108 ಕಾರ್ಯಕ್ರಮ ಇದಾವೆ, ಎಲ್ಲೇ ಹೋಗಬೇಕಾಗಿದೆ ಅಂತೇಳಿ ಅವರು ಇದು ವಿನಂತಿಯನ್ನು ಮಾಡ್ಕೊತಾ ಇದ್ದಾರೆ. ಅದಕ್ಕೆ ಅಲ್ಲಂಪ್ರಭು ಪಾಟೀಲ್ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ಅವರೊಬ್ಬರು ಅಜಾತ ಶತ್ರು. ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಅವರು ಚುನಾವಣೆಯಲ್ಲಿ MLA ಆಗಿರ್ಬೋದು. ಪ್ರತಿಯೊಬ್ಬ ಜನರು ಅವರಿಗೆ ವೈಯಕ್ತಿಕವಾಗಿ ಅಲ್ಲಂಪ್ರಭು ಪಾಟೀಲ್ ಅಂತ ಹೇಳಿ ಮತವನ್ನು ನೀಡ್ತಾ ಇದ್ದಾರೆ. ಅಂತ ಒಬ್ಬ ವ್ಯಕ್ತಿತ್ವ ಉಳ್ಳಂತವರು. ಅವರಿಗೆ ಯಾವುದೇ ರೀತಿಯಿಂದ ಆಸೆ ಆಕಾಂಕ್ಷೆಗಳಿಲ್ಲ. ಪ್ರತಿಯೊಬ್ಬರು ಒಂದು ಸಣ್ಣ ಕೂಸಿದ್ದಂಗೆ ಅವರು ಕರೆದ್ರೆ ಎಲ್ಲೇ ಇರಲಿ ಬಂದ್ಬಿಡೋರು. ಬಂದು ಕಾರ್ಯಕ್ರಮದಲ್ಲಿ ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಯಾರಿಗೆ ನಾನು ಅಧಿಕಾರಿ, ನಾನು MLA ಇದ್ದೀನಿ ಅಂತ ಹೇಳಿ ಎಂದೂ ಅವರಿಗೆ ಅಂಥ ವ್ಯಕ್ತಿತ್ವವನ್ನು ವ್ಯಕ್ತಪಡಿಸಿದಂಥ ಒಬ್ಬ MLA ಅವರು ನಮ್ಗೆ ಸಿಕ್ಕಾರಂತಂದ್ರೆ ಭಾಳ ಸಂತೋಷ. ನಾವು ಸುಮಾರು ಹೋದ ವರ್ಷನೇ ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಹೇಳಿ ನಾನು ಭಾಳ ಅವ್ರಿಗೆ ಪ್ರಯತ್ನ ಪಟ್ಟೆ. ಒಂದಿನ ದಿವಸ ಅವ್ರು ಬೆಂಗಳೂರಿನಲ್ಲಿದ್ದರು. ಅವತ್ತು ಕಾರ್ಯಕ್ರಮಕ್ಕೆ ಬರೋಕ್ಕಾಗಿಲ್ಲ. ಒಂದು ದೊಡ್ಡ ಮಳೆ ಆಯಿತು. ಮಳೆ ಆದಂಥ ನಮ್ಮ ಶಾಸಕರು, ನಮ್ಮ ಜನರು ಬರಲಿಲ್ಲ. ಅವತ್ತು ಏನೋ ನಮ್ಮ ಅಲ್ಲಂಪ್ರಭು ಪಾಟೀಲರು ಬಂದಿಲ್ಲ ಅಂತ ಹೇಳಿನೇ ನಮಗೆ ಅವತ್ತು ಜನರ ಮಳೆ ಆಯ್ತೇನೋ ಅನ್ನೋಂತ ನನಗೆ ಅನಿಸ್ತದೆ. ಅಂತ ಒಂದು ಅಷ್ಟ ಪ್ರೀತಿಯಿಂದ ಅವರಿಗೆ ನಾವು ಅವ್ರಿಗೆ ಕರೆದು ಇವತ್ತು ಕಾರ್ಯಕ್ರಮದಲ್ಲಿ ಸನ್ಮಾನಿಸಬೇಕು, ನಮ್ಮ ಶಾಸಕರು ಬರ್ತಾರೆ ಅಂತ ಹೇಳಿ ಎಲ್ಲರ ಆಸೆ. ಅಲ್ಲಂಪ್ರಭು ಪಾಟೀಲರು ಬರ್ತಾರೆ ಅಂದರೆ ಅಲ್ಲಂಪ್ರಭು ಪಾಟೀಲರು ಬರ್ತಾರೆ ಅಂತೇಳಿ ಪ್ರತಿಯೊಬ್ಬರ ಆಸೆ ಆಗಿತ್ತು. ಅದಕ್ಕೆ ನಾನು ಒಂದು 2 ಒಳ್ಳೆಯ ರೀತಿಯ ಮಾತುಗಳನ್ನು ಹೇಳಿ ನಮ್ಮೆಲ್ಲರಿಗೆ ಹೋಗಬೇಕು ಅಂತೇಳಿ ಕೇಳ್ಕೊಂಡಾಗ ಅವರು ಸಂತೋಷದಿಂದ ಇವತ್ತಿಗೆ ಕೂತಿದ್ದಾರೆ. ಅದ್ರ ಜೊತೆಗೆ ಇವತ್ತು ಸಾಕಷ್ಟು ನಮ್ಮ SSLC PUC ವಿದ್ಯಾರ್ಥಿಗಳು ನಮ್ಮ ಪ್ರತಿಭೆಗಳನ್ನು ಗುರುತಿಸಬೇಕು, ಅಟ್ಲೀಸ್ಟ್ ನಮ್ಮ ಬಂದಂಥವರಿಗೆ ಸನ್ಮಾನ ಮಾಡಿ ಕಳಿಸ್ಬೇಕು ಅಂತ ಹೇಳಿ ಅವ್ರಿಗೆ ವಿನಂತಿಯನ್ನು ಮಾಡಿದ್ದೇನೆ. ಅವ್ರು ಎಲ್ಲೇ ಹೋಗಬೇಕಾಗಿದೆ. ನಾನು ಹೆಚ್ಚಿಗೆ ಮಾತಾಡಿಲ್ಲ. ನಮ್ಮ ಸಂಘಟನೆ ಬಗ್ಗೆ ಆಗಲಿ, ನಮ್ಮ ಸೊಸೈಟಿ ಬಗ್ಗೆ ಆಗಲಿ, ನಾವು ಏನೇ ಮಾಡಿದ್ದೇವೆ ಅವ್ರ ಮುಂದೆ ನಮ್ಮ ಬಡಾವಣೆಗೆ ಒಂದು ಒಳ್ಳೆಯ ರೀತಿಯಿಂದ ಅಭಿವೃದ್ಧಿ ಪಡಿಸ್ಲಿಕ್ಕೆ ಅವರೊಬ್ಬರು ಕಾರಣೀಕರ್ತರಾಗ್ತಾರೆ ಅಂತೇಳಿ ಸಂದರ್ಭ ಹೇಳಿ ಅಷ್ಟೇ ಸಂತೋಷದಿಂದ ಅವ್ರಿಗೆ ನಾವು ಸಂತೋಷದಿಂದ ಬರಮಾಡಿಕೊಂಡು ಉದ್ಘಾಟನೆಯನ್ನು ಮಾಡಿ ಆಮೇಲೆ ಸನ್ಮಾನಿಸಬೇಕು ಅಂತ ಹೇಳಿ ನಮ್ಮ ಪ್ರೀತಿ ಇತ್ತು. ಅಷ್ಟೇ ಪ್ರೀತಿಯಿಂದ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಮತ್ತೆ ನಮ್ಮ ಮಕ್ಕಳಿಗೆ ಸನ್ಮಾನಿಸಿ ಹೋಗ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಹಾರ್ದಿಕ ಸ್ವಾಗತವನ್ನು ಕೋರಿ ಉದ್ಘಾಟನೆ ಭಾಷಣೆಯನ್ನು ಮಾಡಬೇಕು ಅಂತ ಹೇಳಿ ಅವರಲ್ಲಿ ಕೋರ್ತಾ ಇದ್ದಾರೆ. ವೇದಿಕೆಯ ಮೇಲಿದ್ದ ಮತ್ತು ನಮ್ಮೆಲ್ಲರ ನೆಚ್ಚಿನ ಶಾಸಕರು ಕಲಬುರಗಿ ದಕ್ಷಿಣ ಶ್ರೀ ಅಲ್ಲಂಪ್ರಭು ಪಾಟೀಲ್ ಸರ್ ಅವರಿಗೆ ಅವರು ಈಗ ತಾನೇ ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿ ಮತ್ತು ನಿರ್ವಹಿಸುತ್ತಾರೆ. ಅವರಿಗೂ ಈ ಒಂದು ವೇದಿಕೆಯ ಮೂಲಕ ಅವರನ್ನು ಅಭಿನಂದಿಸುತ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಪ್ರಾಧ್ಯಾಪಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸೇಡಂ ಮತ್ತು
ಸರ್ಕಾರಿ ನೌಕರರಿಗೆ ಗೃಹ ನಿರ್ಮಾಣ ಅಥವಾ ವಸತಿ ಒಂದು ಸೂರು ಸಿಗಬೇಕು ಅಂದ್ರೆ ಖಂಡಿತವಾಗಿ ಕೈ ಎಟಕಲಾರದಂತ ಒಂದು ಕಾಲ ಇದೆ ಅನ್ನೋದು ತಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರನೆ. ಅಂಥದ್ರಲ್ಲಿ ಒಂದು ಏನೋ ಸಹಕಾರ ಸಂಘ ಮಾಡಿ ಅದರಲ್ಲಿ ನಮ್ಮವರಿಗೆ ಏನಾದರೂ ಒಂದು ಸೂರು ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡಿದ್ದೇ ಆಗಿದ್ರೆ ಈ ಒಂದು ಸಭೆ ಸಾರ್ಥಕತೆ ಇದೆ ಅನ್ನೋವನ್ನು ಒಂದು ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಈಗಾಗಲೇ ಬಹಳ ವರ್ಷಗಳಿಂದ ಈ ಗೃಹ ನಿರ್ಮಾಣ ಸಹಕಾರ ಸಂಘ ಬಹಳ ಉತ್ತಮವಾಗಿ ಕಾರ್ಯನಿರ್ವಹಿಸಿಕೊಂಡು ಬಂದಿದೆ. ಅದಕ್ಕೆ ಇದು ಉದಾಹರಣೆನೇ ತಾವೆಲ್ಲರೂ ಸಾಕ್ಷಿಯಾಗಿದ್ದೀರಿ ಇವತ್ತು. ಯಾಕಂದ್ರೆ ಎಷ್ಟೇ ಮಾಡಿದ್ರು ಎಲ್ಲರನ್ನೂ ಸಮಾಧಾನ ಮಾಡ್ಲಿಕ್ಕಾಗಲ್ಲ. ಹಾಗಾಗಿ ಬಹಳ ಜನರಲ್ಲಿ ಒಂದ್ ಏನಂದ್ರೆ ನಮಗಿಲ್ಲ ನಿಮಗಿಲ್ಲ ಅನ್ನೋದು ಆದ್ರೂ 10ರಲ್ಲಿ 100 ಜನರ ಅದು 100ರಲ್ಲಿ 10 ಜನರಿಗಾದ್ರೂ ಇದು ಅನುಕೂಲ ಆಗಿದ್ರೆ ಖಂಡಿತವಾಗಿ ಸಂಘ ಆಕ್ಟಿವ್ ಆಗಿ ಪರಿಚಯ ಇದೆ ಅಂತ ನನ್ನದು ಉದಾಹರಣೆಯಾಗಿ ಬರ್ತದೆ. ವಿಶೇಷವಾಗಿ ಇವತ್ತಿನ ದಿವಸ ಈ ಸಂಘದಕ್ಕಿಂತನೂ ಸಂಘಕ್ಕಾಗಿ ಶ್ರೀ ದೇಸಾಯಿ ಅವರಾಯ್ತು, ಚಂದ್ರಮ್ಮ ಅವರಾಯ್ತು, ಆಮೇಲೆ ವಿಶೇಷ ಹಿರಿಯರು ವೇದಿಕೆ ಮೇಲಿದ್ದಾರೆ. ಹೆಸರು ಒಬ್ರು ಇಬ್ಬರನ್ನು ತಗೊಂಡಿರೋದಕ್ಕೆ ದುಡ್ದಾರ ಅಂತ ಅನ್ನಕ್ಕಾಗಲ್ಲ. ಆದ್ರೆ ಬಹಳ ವರ್ಷಗಳಿಂದ ತಾವೆಲ್ಲರೂ ದುಡಿದಿದ್ರಿ. ಬಟ್ ಸಂಘವನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಯಾವ ರೀತಿಯಾಗಿ ತಗೊಂಡ್ಕೊಂಡು ಹೋಗೋದು ಅಥವಾ ವಿಶೇಷವಾಗಿ ಸಂಘದ ಸದಸ್ಯರಿಗೆ ಒಂದು ಈ ಗೃಹವನ್ನ ಅಲಾಟ್ಮೆಂಟ್ ಮಾಡೋದ್ರಲ್ಲಿ ವಿಶೇಷವಾಗಿ ಇವತ್ತು ಅದರಲ್ಲಿ ತಾವು ಮಕ್ಕಳನ್ನ ಅದರಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದ್ದು ಬಹಳ ಅಭಿನಂದನೀಯ ವಿಷಯವಾಗಿದೆ ಅಂತ ಹೇಳಕ್ ಬಯಸ್ತೇನೆ. ಯಾಕಂದ್ರೆ ಮಕ್ಕಳನ್ನು ಗೌರವ ಮಾಡೋದು ಬಹಳ ಮಕ್ಕಳಿಗೆ ಹೇಳಬೇಕಾಗಿದ್ದ ವಿಷಯ. ಯಾಕಂದ್ರೆ ಎಷ್ಟೋ ಜನ ನಾವು ಪ್ರತಿಭಾ ಪುರಸ್ಕಾರವನ್ನು ಪಡಿತೀವಿ, ಬಹಳ ಅವಾರ್ಡ್ ತಗೋತೀವಿ, ಉನ್ನತ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸ್ತೀವಿ, ದೇಶ ಬಿಟ್ಟು ವಿದೇಶದಲ್ಲಿನೂ ನಾವು ಕಾರ್ಯಕ್ಕಾಗಿ ನಾವು ಹೋಗಿರ್ತೀವಿ. ಆದರೆ ತಾವು ಯಾವತ್ತು ಇದಕ್ಕೆ ಪರಿಶ್ರಮ ಹಾಕಿದಂತ ಹೆತ್ತ ತಾಯಿ ತಂದೆ ಮತ್ತು ಗುರುಗಳಿಗೆ ಮರೆಯದಿರಲಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೀವಿ. ತಾವು ಉದಾಹರಣೆಗಳನ್ನು ನೋಡ್ತಿರ್ಬೋದು. ಈಗಾಗಲೇ ಎಷ್ಟೋ ಜನ ಇಂಥ ಸಂದರ್ಭದಲ್ಲಿ ಎಷ್ಟೋ ತಾಯಿ ತಂದೆಗಳು ತಮ್ಮ ಕೊನೆಯ ಹಂತಕ್ಕೆ ತಮ್ಮ ಅಂತ್ಯಕ್ರಿಯೆಗೆ ಮಕ್ಕಳನ್ನು ಬರೋದಾಗಲಾರ್ದಂತ ದೂರದ ದೇಶದೊಳಗಿದ್ದಾರೆ. ತಮ್ಮಲ್ಲಿ ಹೇಳೋದಿಷ್ಟೇ,